ಕಂಡಕ್ಟ್ ಮಾಡಿದ್ದೀನಿ. ಸೊ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟರ್ಸ್ ಬಂದಿದ್ದಾರೆ. ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ. ಅವ್ರಿಗೆ ನಾನು ಸ್ವಲ್ಪ ಬುರಿವಂತೆ ನಾನು ಹೇಳಿದ್ದೀನಿ. ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಅದು ನಂತರ ಮತ್ತೆ ಬೇರೆ ಯಾವುದು ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದಿ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು ಮೂರ್ ಕೇಸಸ್ ಅಂದರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಅವ್ರಿಗೆ ನಾನು ಹೇಳಿದೆ, ನೋಡಿರಿ ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ನಿಮ್ಮ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಬಹುಶಃ ಬೇರೆ ರೌಡಿ ಶೀಟರ್ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದೇ ಇನ್ವಾಲ್ವ್ಮೆಂಟಲ್ಲಿ ಇರಲ್ಲ, ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತು ಮುಂಚೆ ನಾವು ತಪ್ಪು ಮಾಡಿದ್ವಿ ಮತ್ತು ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಔಟ್ಸೈಡ್ ಸೌಂಡ್ ಜಾಸ್ತಿ ಚುನಾವಣೆ ಕೂಡ ನಾವು ನೋಡಿಸಿಲ್ಲ ಅಂತ ವಿನಾಕಾರಣ ಯಾವುದೋ ಹಿಂದೂ ಹುಡುಗಂತೆ, ಮುಸ್ಲಿಂ ಹುಡುಗಂತೆ, ಮರಾಠ ಹುಡುಗಂತೆ, ಕನ್ನಡ ಹುಡುಗಂತೆ, ಗೋ ಹುಡುಗಂತೆ, ಮರಾಠ ಹುಡುಗಂತೆ, ಹುಡುಗಂತೆ ಯಾವುದೋ प्लीज हाथ होऊन घालले ते मोठी ಇನ್ನಲ್ಲಿಂದ ಸಮಾನ